हल्का सा बैग भी भारी लगे हाय। इसके लिए एक नहीं 2 उपाय, डेटॉल आइसी कूल और लाइम कूल, जो ठंडक की फीलिंग दिलाए, पसीने की बदबू वाले जर्म्स को हटाए और कर दे फुल्ली रिफ्रेश। गर्मी जाओगे भूल विद डेटॉल आइसी कूल एंड लाइम कूल। ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. ಮುಂಡಗೋಡ ತಾಲೂಕಿನ ಚಿಗಳ್ಳಿ ಗ್ರಾಮದ ಶ್ರೀ ದೀಪನಾಥೇಶ್ವರ ದೇವಸ್ಥಾನದಲ್ಲಿ ಕಳೆದ 45 ವರ್ಷಗಳಿಂದ ಎಣ್ಣೆ ಇಲ್ಲದೆ ಉರಿಯುತ್ತಿದ್ದ 3 ಪವಾಡ ದೀಪಗಳು ಆರಿ ಹೋಗಿದೆ. ಈಗ ದೇವಸ್ಥಾನಕ್ಕೆ ಬೀಗ ಹಾಕಲಾಗಿದೆ. ಈ ಕುರಿತು ಶ್ರೀ ದೀಪನಾಥೇಶ್ವರ ದೇವಸ್ಥಾನ ಟ್ರಸ್ಟ್ನ ಶೇಷಾದ್ರಿ ಕೆ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಚಿಗಳ್ಳಿ ಗ್ರಾಮದಲ್ಲಿರುವ ಶ್ರೀ ದೀಪನಾಥೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡುತ್ತಿರುವ ವೆಂಕಟೇಶ್ ಅವರು ಕಳೆದ ತಿಂಗಳು ಜನವರಿ 23ರಂದು ನಿಧನರಾಗಿದ್ದಾರೆ. ತದನಂತರ ಅವರ ಸಂಸ್ಕಾರ ಕಾರ್ಯವನ್ನು ಗೋಕರ್ಣದಲ್ಲಿ ಮಾಡಿಕೊಂಡು ಊರಿಗೆ ಬಂದು ವೈಕುಂಠ ಸಮಾರಾಧನೆಯನ್ನು ಮುಗಿಸಿಕೊಂಡು ದೇವಸ್ಥಾನದ ಗರ್ಭಗುಡಿ ಬಾಗಿಲನ್ನು ತೆರೆದಾಗ ದೀಪಗಳು ಶಾಂತವಾಗಿದ್ದು ಕಂಡು ಬಂದಿರುತ್ತದೆ. ಈ ಹಿಂದಿನ ಬಗ್ಗೆ ವಿಚಾರ ಮಾಡಬೇಕಾಗಿದ್ದು ಇರುತ್ತದೆ. ಈ ದೀಪಗಳು ಸುಮಾರು 45 ವರ್ಷಗಳಿಂದಲೂ ನಿರಂತರವಾಗಿ ಉರಿಯುತ್ತಿದ್ದು ಭಕ್ತರಿಗೆ ದರ್ಶನವನ್ನು ನೀಡುತ್ತಾ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಾ ಬಂದಿರುತ್ತದೆ. ಈಗ ಏಕಾಏಕಿ ದೀಪಗಳು ಶಾಂತವಾಗಿದ್ದು ಮುಂದಿನ ಪವಾಡವನ್ನು ನಿರೀಕ್ಷಿಸಬೇಕಾಗಿದೆ. ಹೋಮ ಹವನಾದಿಗಳನ್ನು ಹಾಗೂ ಗ್ರಾಮಸ್ಥರ ವತಿಯಿಂದ ನಡೆಸಲು ತೀರ್ಮಾನಿಸಲಾಗಿದೆ. ಈಗಾಗಲೇ ಈ ಸ್ಥಳದಲ್ಲಿ ಈಶ್ವರ, ಬಸವಣ್ಣ, ಮಹಾಗಣಪತಿ, ಜ್ಞಾನೇಶ್ವರಿ, 5 ತಲೆಯ ನಾಗನನ್ನು ಹಾಗೂ ದತ್ತಾತ್ರೇಯ ಮತ್ತು ಚೌಡೇಶ್ವರಿ ಭೂತರಾಯರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲು ಕ್ರಮ ತೆಗೆದುಕೊಂಡಿದ್ದು, ರಾಘವೇಂದ್ರ ಗುಡಿಗಾರ್ ಶಿವಮೊಗ್ಗ ಅವರಿಗೆ ಶಿಲೆಯನ್ನು ರೂಪಿಸಲು ಮುಂಗಡ ನೀಡಲಾಗಿದೆ. ಈ ಸ್ಥಳವು ಸಿದ್ಧಿ ಸ್ಥಳವಾಗಿದೆ ಎಂದು ಚಿಗಳ್ಳಿಯ ಶ್ರೀ ದೀಪನಾಥೇಶ್ವರ ದೇವಸ್ಥಾನ ಟ್ರಸ್ಟ್ನ ಶೇಷಾದ್ರಿ ಕೆ ತಿಳಿಸಿದ್ದಾರೆ. ಜನಪ್ರಿಯ ವಕೀಲರು ಹಾಗೂ ಚಿಗಳ್ಳಿ ಭಾಗದ ಮುಖಂಡರಾದ ಗುಡ್ಡಪ್ಪ ಕಾತೂರ್ ಅವರು ಈ ಕುರಿತು ಮಾಧ್ಯಮದ ಜೊತೆ ಮಾತನಾಡಿದರು. ಮುಂಡಗೋಡ ತಾಲೂಕಿನ ಚಿಗಳ್ಳಿ ಗ್ರಾಮದ ದೀಪನಾಥೇಶ್ವರ ದೇವಸ್ಥಾನದಲ್ಲಿರ್ತಕ್ಕಂಥ ದೀಪಗಳು ನಿನ್ನೆ ಶಾಂತವಾಗಿವೆ ಅಂತೇಳಿ ಊರಲ್ಲಿ ಸುದ್ದಿ ಹಬ್ಬಿದೆ. ಇದನ್ನು ದೃಢೀಕರಿಸಬೇಕಾದಂಥವರು ಆ ಕುಟುಂಬದವರು ಮತ್ತು ಆ ಟ್ರಸ್ಟ್ ಕಮಿಟಿಯವರು. ನಾವು ಊರವರಾಗಿ ಊರಲ್ಲಿ ಸುದ್ದಿ ಹಬ್ಬಿದಂತೂ ನಿಜ. ಆದರೆ ನಾವು ನೋಡೋಕೆ ಹೋದ್ರಲ್ಲಿ ಈಗ ಪೂರ್ತಿ ಬಾಗಿಲ ಹಾಕಿದ್ದಿದೆ, ಎಲ್ಲ ಪೂರ್ತಿ ಬಂದ್ ಮಾಡಿದೆ. ಬಾಗಿಲ ಪರದೆ ಹಾಕಿ ಬಟ್ಟೆ ಹಾಕಿ ಎಲ್ಲ. ಯಾಕಂದರೆ ಅದು ಭಕ್ತರ ಸಲುವಾಗಿ 24 ತಾಸು, ದಿನದ 24 ತಾಸು ಓಪನ್ ಆಗಿರ್ತಿತ್ತು. ಈಗ ಆಗಿದೆ. ಅದನ್ನು ಅವರು ಕುಟುಂಬದವರು ಮತ್ತು ಆ ಟ್ರಸ್ಟ್ ಕಮಿಟಿಯವರು ದೃಢೀಕರಿಸಬೇಕು. ಇದಕ್ಕೆ ಊರವ್ರಿಗೆ ನಾವು ಕೇಳಿದ್ದೇವೆ, ಆದರೆ ಅವರು ಏನು ಇದ್ರ ಬಗ್ಗೆ ದೃಢೀಕರಿಸಿ ಏನನ್ನೂ ಹೇಳಿಲ್ಲ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.